If you're lucky, a dog will come into your life, steal your heart, and change everything. ಎಂತ ಮಗಳೇ ಆಯ್ತಮ್ಮ ರೆಡಿ ಆಯ್ತಾ ನಡಿ ಹೋಗೋಣ ಟೈಮ್ ಆಯಿತು ಬಾ ಚಿನಿ ಕಾಮ್ ಸ್ವೆಟರ್ ತಗೊಳ್ಳಮ್ಮ. ಸೊ ನಾವಿಲ್ಲಿಂದ ತಾರಾ ಚಿನಿ ಹೋಗೋಣ ಅಂತ ಮನೆಯಿಂದ ಹೊರಟು ಕಾರಲ್ಲಿ ಕೂತ್ಕೊಂಡು ಶುರು ಮಾಡಿದ್ವಿ ನಮ್ಮ ಡ್ರೈವ್ನ. ಅಲ್ಲಿಂದ ಅಕ್ಕರ ಮನೆಗೆ ಹೋಗ್ಬೇಕಾಗಿತ್ತು. ಎಸ್ ಸೊ ಮನೆಯಿಂದ ಹೊರಡ್ತಾ ಇದ್ದೀನಿ. ತಾರವ್ರ ಪೇರೆಂಟ್ಸು ಫೋನ್ ಮಾಡಿದರು ಏರ್ಪೋರ್ಟಿಂದ ಹೊರಟಿದ್ದೀವಿ ಅಂತ. ಅವರು ಶ್ರೀಲಂಕಾದಿಂದ ಹೊರಟು ಬೆಂಗಳೂರಿಗೆ ಬಂದು 5:30 ಬರ್ತೀನಿ ಅಂತ ಹೇಳಿದೆ. ಇಟ್ಸ್ ಆಲ್ರೆಡಿ 5 ಗಂಟೆ ಆಗೋಗಿದೆ. ಇನ್ನು ಅಕ್ಕರ ಮನೆ ಹತ್ರ ಹೋಗಿ ತಾರನ್ನ ಕರ್ಕೊಂಡು ಅಲ್ಲಿಂದ ಅವಳನ್ನ ಅವ್ರ ಮನೆಗೆ ಡ್ರಾಪ್ ಮಾಡೋದಕ್ಕೆ ಹೋಗಬೇಕು. ಅವ್ರ ಮನೆ ಇರೋದು ನಿಮ್ಗೆ ಗೊತ್ತಿರೋ ಹಾಗೆ ಒರಿಯನ್ ಮಾಲ್ ಎದುರುಗಡೆ. ನಾನು ಒರಿಯನ್ ಮಾಲ್ ಅಂತ ಮನೇಲಿ ಒರಯಾನ್ ಮಾಲ್ ಅಂತ ಎರಡು ಕನ್ಫ್ಯೂಷನ್ ನಡೀತಾ ಇದೆ. ಇರಲಿ ಪರವಾಗಿಲ್ಲ. ಅಲ್ಲಿ ಹೋಗಿ ಅದ್ರ ಮುಂದೆ ಅವ್ರದ್ದು ಅಪಾರ್ಟ್ಮೆಂಟ್ ಇರೋದು ಆ ಬಿಲ್ಡಿಂಗ್ ಎದುರುಗಡೆನೆ ಹೋಗಿ ಅವಳನ್ನ ಅಕ್ಕರ ಮನೆ ಹತ್ರ ಪಿಕಪ್ ಮಾಡಿಕೊಂಡು, ಅಕ್ಕನ ಬರ್ತೀನಿ ಅಂದಿದ್ದಾಳೆ, ಅಕ್ಕರ ಮನೆ ಹತ್ರ ಪಿಕಪ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ಬರಬೇಕು. ಬಾಯ್, ಅಕ್ಕರ ಮನೆ ಹತ್ರ ಹೋಗ್ಬಿಟ್ಟು ಶುರು ಮಾಡ್ತೀನಿ. ಗುಮ್ಮ ಮಿಂಚು ಮಗಳೇ ಬಿಡು ಎಲ್ಲಾರನು ಬರ್ರಿ, ಆ ಕಡೆಯಿಂದ ಬನ್ನಿ. ಓಂ ಬೇಬಿ ಇನ್ನೊಬ್ರು ಬಂದ್ರು. ಮಿಂಚು ಮಗಳೇ ಬಾ ಮಿಂಚು. ಓಂ ಬೇಬಿ ಅಯ್ಯೋ ಇನ್ನೊಬ್ರು ಬಂದ್ರು. ತಾರಾ ಬೇಬಿ ಹೋಗೋಣ. ತಾರಾ ನೋವಾ ಕಮ್ ಬೇಬಿ, ಗುಡ್ ಗರ್ಲ್, ಕಮ್ ಲೆಟ್ಸ್ ಗೋ, ಹೋಗೋಣ ಬಾ. ಬಾರೆ ಪಿಸ್ಕು ಮಿಂಚು ಲೆಟ್ಸ್ ಗೋ ಕಮ್ ಲೆಟ್ಸ್ ಗೋ ನಡೀರಿ. ಸೊ ಹೊರಟಿದ್ದೀವಿ. ನಾನು, ಕಾವ್ಯ, ತಾರಾ, ಅಕ್ಕ ಆನ್ ದಿ ವೇ ಹೋಗ್ತಿದ್ವಿ. ಯಾಕೆ ಮುಖ ಇಷ್ಟು ರೆಡ್ಡಾಗಿ ಕಾಣಿಸ್ತಿದೆ ಅಂದರೆ ಸ್ವಲ್ಪ ಕತ್ಲೆ ಆಗ್ತಾ ಇದೆ. ಮುಂದೆ ಯಾರೋ ಬ್ರೇಕ್ನ ತುಳಿದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ನಮ್ಮ ಮುಖ ಎಲ್ಲ ರೆಡ್ಡಾಗಿ ಕಾಣಿಸ್ತಾ ಇದೆ. ಹೋಗ್ತಾ ಇದೀವಿ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ತಾರಾ ಫಾರಿನರ್ ಮನೇಲಿ ಇದ್ರೂ ನೀವು ಅರ್ಥ ಮಾಡ್ಕೊಳ್ಳಿ, ತಾರಾ ಅನ್ನೋದು ಅಪ್ಪಟ ಕನ್ನಡದ ಹೆಸರು. ಅವ್ರ ಪೇರೆಂಟ್ಸು ನೋವಾ ಅಂತ, ಅವರು ಆರ್ಮಿಗೆ ಜಾಯ್ನ್ ಆಗಿದ್ದಾರೆ. ಸೊ ಇವಳು ಬಂದು ರೆಸ್ಕ್ಯೂಡ್ ಪೆಟ್ಟು, ಯಾರ ಹತ್ರನೋ ಅಡಾಪ್ಷನ್ ಅನ್ಸುತ್ತೆ, ಮೋಸ್ಟ್ಲಿ ಅಡಾಪ್ಷನ್ಗೆ ಇಸ್ಕೊಂಡು ಅವ್ರು ಸಾಕಿರೋದು. ಇವ್ರು ಕೊಂಡ್ಕೊಂಡಿರೋಂಥ ಪೆಟ್ಟಲ್ಲ ತಾರಾ. ಸೊ ಹಂಗಾಗಿ ತಾರಾ ಅವ್ರು ಎಲ್ಲಾದರೂ ಹೊರಗಡೆ ದೇಶಕ್ಕೆ ಹೋಗ್ಬೇಕಾದಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಹತ್ರ ಬಿಡ್ತಾರೆ. ಯಾಕೆ ಬಿಡ್ತಾರೆ ಅಂದರೆ, ಅವರು ನಮ್ಮ ಮನೆ ಎನ್ವೈರನ್ಮೆಂಟು, ನಮ್ಮ ಪೆಟ್ಸ್ ಜೊತೆಲ್ಲ ಯಾವತ್ತೂ ಕಟ್ಟಾಕಲ್ಲ ಅವಳನ್ನ ಆರಾಮಾಗಿ. ಅವಳು ಬರೋವಾಗ ಭಾಳ ಸಖತ್ ಭಯ, ನೀವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಿಮಗೆ. ಆಲ್ಮೋಸ್ಟ್ ಒಂದು 15 to 18 ಸೆಷನ್ಸು ಅವಳನ್ನ ಕೇಜ್ ಒಳಗಡೆ ಕಳ್ಸಕ್ಕೆ ತಗೊಂಡಿದ್ದೀನಿ. ಕೇಜ್ ಒಳಗಡೆ ಯಾಕೆ ಕಳಿಸ್ಬೇಕಾಗಿತ್ತು ಅಂದರೆ, ಅವಳಿಗೆ ಅವರು ಇಸ್ರೇಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕೇಜ್ ನೋಡಿದ್ರೆ ಫುಲ್ ಭಯ. ಒಂದು ಹಿಂಗೆ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಭಯ ಬಿಟ್ಬಿಡೋಳು, ಸಖತ್ ಭಯ ಬಿಟ್ಬಿಡೋಳು. ಈಗಲೂ ಅಷ್ಟೇ ಅವಳಿಗೆ ಇನ್ನೂ ಆ ಸೌಂಡ್ ಆಂಗ್ಸೈಟಿ ಇದೆ. ಆ ಸೌಂಡ್ ಆಂಗ್ಸೈಟಿ ತೆಗೆಯೋದಕ್ಕೋಸ್ಕರ ಅವಳು ಹೋಗ್ಲೇಬೇಕಾಗಿತ್ತು ಇಸ್ರೇಲ್ಗೆ. ಸೊ ಹಂಗಾಗಿ ನಾವು ಅವಳಿಗೆ ಟ್ರೈನಿಂಗ್ ಮಾಡಿದ್ವಿ. ಆಲ್ಮೋಸ್ಟ್ 90% ಮುಗಿದಿತ್ತು ಟ್ರೈನಿಂಗು. ಲಾಸ್ಟ್ 10% ಅವಳನ್ನ ನಾವು ಕರ್ಕೊಂಡು ಏರ್ಪೋರ್ಟ್ ಬಿಡಕ್ಕೆ ಅಂತ ಮಾರ್ನಿಂಗ್ 4:30ಗೆ ಬರಕ್ಕೆ ಹೇಳಿದ್ರು ಮನೆಗೆ. ಹಿಂದಿನ ರಾತ್ರಿ ಫೋನ್ ಮಾಡ್ಬಿಟ್ಟು ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನೀವು ಬರೋದು ಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ 3 ಸಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅವಳಿಗೆ ಇಸ್ರೇಲ್ಗೆ ಹೋಗೋದಿಕ್ಕೆ. ಸೊ ನೋವಾ ಹೋಗಿದ್ದಾರೆ. ಅವ್ರ ತಾಯಿ ಮತ್ತೆ ಅವ್ರ ತಂದೆ ಬಂದು ಇಲ್ಲೇ ಇದ್ದಾರೆ. ಸೊ ಅವ್ರು ನೋಡ್ಕೋತಾರೆ. ಅವರು ಶ್ರೀಲಂಕಾಗೆ ಹೋಗಿದ್ರು. ಹಂಗಾಗಿ 15 days ಅವಳು ನಮ್ಮ ಮನೇಲಿ ಇದ್ದು. ನಮ್ಮ ಮನೆಗೆ ಬರ್ಬೇಕಾದ್ರೆ ಅವಳಿಗೆ ಕಂಪ್ಲೀಟ್ ಆಗಿ ಫಂಗಲ್ ಇನ್ಫೆಕ್ಷನ್ ಆಗಿ ಪ್ಯಾಚಸ್ ಆಗ್ಬಿಟ್ಟಿತ್ತು ಮೈಯಲ್ಲೆಲ್ಲ.
ಅವಳದು ಟ್ರೀಟ್ಮೆಂಟ್ ಮಾಡಿಸಿ ಅಂದರೆ ಅವ್ರು ಹಾಸ್ಪಿಟ್ಲಿಗೆ ತೋರಿಸಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರು, ಮತ್ತು ಮೆಡಿಸಿನ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಮೆಡಿಸಿನ್ ಕಂಟಿನ್ಯೂ ಮಾಡಿದ್ದೀವಿ. ಅವಳು ತುಂಬ ಚೆನ್ನಾಗಿ ರಿಕವರಿ ಆಗಿದ್ದಾಳೆ. ಆಲ್ ಕ್ರೆಡಿಟ್ ಗೋಸ್ ಟು ವಿದ್ಯಾಕ. ಯಾಕಂದರೆ ಅವಳನ್ನ ಫುಲ್ ಟೇಕ್ ಕೇರ್ ಮಾಡಿರೋದು. ಈಗ ಪಾಪು ಇರೋದ್ರಿಂದ ನಮಗೆ ಮನೇಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಹಂಗಾಗಿ ವಿದ್ಯಾಕನೇ ಎಲ್ಲನೂ ನೋಡ್ಕೊತಾವಳೆ. ಸೊ ಇವಾಗ ಒಂದು ತಾರನ್ನ ಬಿಡಕ್ಕೆ ಹೋಗೋಣ. ಅವ್ರ ಮನೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗಿದೆ ಅಂತ. ಅಲ್ಲಿಂದ ತಾರನ್ ಕರ್ಕೊಂಡು ಹೊರಡ್ತಾ ಒಂದು ಖುಷಿ ವಿಷಯ ಏನು ಅಂತಂದ್ರೆ, ಬೆಳಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಕ್ಕಾಗಲ್ಲ, ಅವ್ರೇನು ಪೆಟ್ ಪೇರೆಂಟ್ಸ್ ಅಲ್ಲ, ಆದ್ರೂ ಅವ್ರ ಬಗ್ಗೆ ಹೇಳಲೇಬೇಕು. ಚೈತ್ರ ಅಂತ ಎಷ್ಟು ಖುಷಿಯಾಗೋಯ್ತು ನನಗೆ ಅಂದ್ರೆ, ಅವ್ರ ಮನೆ ಮುಂದೆ ಯಾರೋ ಒಬ್ರು ಸಾಕಿರೋಂಥ ನಾಯಿ ಪ್ರೆಗ್ನೆಂಟ್ ತಂದು ಬಿಟ್ಟು ಹೊರಟೋಗಿರೋ ನಾಯಿ ಬಂದಲ್ಲಿ ಮರಿ ಹಾಕಿದೆ. ಮರಿ ಹಾಕದ್ಮೇಲೆ ಎದುರುಗಡೆ ಮನೆಯವ್ರಿಗೆ ಇಷ್ಟ ಇಲ್ಲ. ಅವರು ಅಲ್ಲಿ ನಾಯಿನ ಇವ್ರು ಊಟ ಕೊಡೋದಾಗಿರ್ಬೋದು, ಮತ್ತೆ ಇದ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮರಿಗಳನ್ನೆಲ್ಲ ಒಂದ್ ಕಡೆ ತಗೊಂಡೋಗಿ ಬಿಟ್ಟು ಬಂದಿದ್ದಾರೆ. ಎದುರುಗಡೆ ಬಂದಿದ್ದಾರೆ. ಮತ್ತೆ ಇವ್ರು ಅದನ್ನ ಹೋಗಿ ಕೆಲಸ ಮಾಡ್ಕೊಂಡು ಆ ಮರಿಗಳನ್ನೆಲ್ಲ ವಾಪಸ್ ತಗೊಂಡ್ಬಂದಿದ್ದಾರೆ. ಸ್ವಲ್ಪ ಮಾತಿನ ಚಕಮಕಿ ಆಗಿದೆ. ಮತ್ತೆ ಅಲ್ಲೇ ಒಂದು ಕಾರ್ಗೆ ಒಂದು ನಾಯಿ ಮರಿ ಸಿಕ್ಕಿ ಸತ್ತೋಗಿದೆ. ಇದನ್ನೆಲ್ಲ ನೋಡಿ ಪಾಪ ಬೇಜಾರಾಗಿ ಆಮೇಲೆ ಯಾವ್ದೋ ಒಂದು ಹೋಟ್ಲ್ ಹತ್ರ ಕರ್ಕೊಂಡೋಗಿ, ಅಂದ್ರೆ ಅಲ್ಲಿ ಸಾಯಂಕಾಲ ಹೊತ್ತು ಏನೋ ಎಗ್ ರೈಸ್ ಅಂಗಡಿ ಮಾಡ್ತಾರಂತೆ, ಅಲ್ಲಿಗೆ ಕರ್ಕೊಂಡೋಗಿ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ನಾಯಿ ಮರಿಗಳನ್ನ ಬಿಟ್ಟಿದ್ದಾರೆ. ಬಿಟ್ಟು ನಮಗ್ ಫೋನ್ ಮಾಡಿದ್ರು. ಸರ್ ಅವ್ರು 3 ಗಂಟೆ 4 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ, ಅಲ್ಲಿವರೆಗೂ ನೋಡ್ಕೋತಾರಂತೆ. ಯಾರಾದ್ರೂ ಇದ್ರೆ ದಯವಿಟ್ಟು ಇದನ್ನ ಅಡಾಪ್ಷನ್ಗೆ ಕೊಡಿ ಅಂತ. ನಾವು ಬೆಳಗ್ಗೆಯಿಂದ ಸ್ಟೋರೀಸ್ ಅಲ್ಲೆಲ್ಲ ಹಾಕಿದ್ವಿ, ಮತ್ತೆ ಪೋಸ್ಟ್ ಕೂಡ ಅಪ್ಲೋಡ್ ಮಾಡಿದ್ವಿ. ಕೇಳಿದ್ರು, ಒಂದೆರಡು ಅಟೆಂಪ್ಟ್ ಆಯ್ತು, ಬಟ್ ಆಮೇಲೆ ಅದು ಏನೋ ಅಂತ ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಇನ್ನೊಬ್ರು ಕಸ್ಟಮರು, ಅವ್ರ ಹೆಸರು ಬಂದು ಅವ್ರ ಹೆಸರು ಮರ್ತಾಯ್ತು ನನಗೆ, ದಿವ್ಯಾ ಶೆಟ್ಟಿ ಅಂತ, ತುಮಕೂರು ರೋಡಲ್ಲಿ ಇದ್ದಾರೆ. ಅವ್ರು ಹೆಂಗೆ ಕೇಳ್ಕೊಂಡ್ಬಿಟ್ರು ಅಂದ್ರೆ, ಫೋನ್ ಮಾಡಿ ಸರ್ ನಾವು ಚೆನ್ನಾಗಿ ನೋಡ್ಕೋತೀವಿ, ಬೇಕಾದ್ರೆ ನೀವು ಬಂದು ಚೆಕ್ ಮಾಡ್ಕೊಳ್ಳಿ, ನಾವು ಅವ್ರ ಮೇಲೆ ಒಂದು ಇತ್ತಂತೆ ಪೆಟ್ಟು, ಪಾಪ ಏನೋ ಕಾರಣಾಂತರಗಳಿಂದ ತೀರೋಗಿದೆ, ನಾವು ತಗೊಂಡೋಗ್ತೀವಿ, ನಮಗೆ ಕೊಡಿ ಅಂತ ಕೇಳಿದ್ರು. ನನಗಂತೂ ಬಹಳ ಖುಷಿ ಆಗೋಯ್ತು. ಇವತ್ತಿನ ಕಾಲದಲ್ಲೂ ಈ ತರ ಪೆಟ್ ಪೇರೆಂಟ್ಸು ಈ ತರ ನಮ್ಮನ್ನ ಬಂದು ಎಕ್ಸಾಮಿನ್ ಮಾಡಿ ಏನೋ ತರ ಅವರು ಹೇಳ್ತಿದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಸಾಕ್ಬೋದು ಅಥವಾ ಅದನ್ನ ನೋಡ್ಕೋಬಹುದು ಅಂತ. ನನಗಂತೂ ಬಹಳ ಖುಷಿ ಆಯ್ತು. ಅವ್ರಿಗೆ ಲೊಕೇಶನ್ ಕಳಿಸಿದೀನಿ. ಅವರು ಮೋಸ್ಟ್ಲಿ ಇವತ್ತು ಬಂದು ತಗೊಂಡೋಗ್ಬೋದು. ತಗೊಂಡೋದ್ರೆ ಅವರು ನನಗೆ ವಿಡಿಯೋ ಕಳಿಸ್ತಾರೆ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ತಗೊಂಡೋಗ್ಲಿಲ್ಲ ಅಂದ್ರೆ ನಾವು ಪ್ಲಾನ್ ಮಾಡ್ತಾ ಇದೀವಿ, ನಾವೆಲ್ಲರೂ ತಗೊಂಡೋಗಿ ಅವ್ರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡೋಣ ಅಂತ. ಇನ್ನೂ ಒಂದು 2 ಪೆಟ್ಸ್ ಇದೆ, ಟೋಟಲ್ 4 ಇರೋದು ಪೆಟ್ಸ್. 4 ಮರಿ ಇದೆ. 4 ಮರಿಲಿ ಒಂದು ಮರಿನ ಅವ್ರ ತಾಯಿ ಹತ್ರ ಬೇಡ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಅದು ಹೆಣ್ಣಾಯಿ. ಈ ಒಂದನ್ನ ಇವ್ರು ತಗೊಂಡೋಗ್ತಾರೆ. ಸೊ ಅಲ್ಲಿಗೆ ಇನ್ನೂ 2 ಇರ್ತವೆ. ಯಾರಿಗಾದ್ರೂ ಬೇಕು ಅಂದ್ರೆ ದಯವಿಟ್ಟು ಪದ್ಮನಾಭನಗರದಲ್ಲಿ ಅರೌಂಡ್ ಬನಶಂಕರಿ ಅಕ್ಕಪಕ್ಕದಲ್ಲಿ ಇರೋರು, ಕನಕಪುರ ರೋಡು, ಮೈಸೂರು ರೋಡು, ಬಂದರಘಟ್ಟ ರೋಡು, ಆ ಕಡೆ ಯಾರಾದ್ರೂ ಇದ್ರೆ, ಸಾಕ್ಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಯಾರು ತಗೊಂಡೋಗಿ ಗೇಟಲ್ ಕಟ್ಟಾಕಿ ಆ ಥರದೆಲ್ಲ ಹಿಂಸೆ ಕೊಡ್ಬೇಡಿ. ನಿಮ್ಗೆ ನಿಜವಾಗ್ಲೂ ಪೆಟ್ಸ್ ಮೇಲೆ ಆಸಕ್ತಿ ಇದ್ರೆ ಹೇಳಿ, ಬೇಕಾದ್ರೆ ಲೊಕೇಶನ್ ಕಳಿಸ್ತೀನಿ. ಮರಿಗಳು ಎಷ್ಟು ಮುದ್ದಾಗಿದೆ ನೋಡಿ. ಈಗ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರ ಹಸ್ಬೆಂಡ್ಗೆ ಹೇಳಿದ್ದಾರೆ ನೀವು ಹೋಗಿ ಮರಿಗಳನ್ನ ನೋಡ್ಕೊ ಬನ್ನಿ ಅಂತ. ಅವ್ರು ಅವ್ರ ಪುರೋಹಿತರಂತೆ. ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದು ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಯಾವುದೋ ರಾಘವೇಂದ್ರ ಮಠಕ್ಕೆ ಅವರು ಅರ್ಚಕರಂತೆ. ಹೋಗಿ ನೋಡ್ಕೊಂಡು ಅವ್ರಿಗೆ ಫೋಟೋ ಕಳಿಸಿದ್ದಾರೆ, ವಿಡಿಯೋ ಕಳಿಸಿದ್ದಾರೆ. ನೋಡಿ ಎಲ್ಲ ಮೇಕ್ ಶೋರ್ ಇದು ಒಂದು ಕಾಂಪೌಂಡ್ ಅಲ್ಲಿ ಬಿಟ್ಟಿದೀವಿ, ಆಟ ಆಡ್ತಿದಾವೆ, ಆರಾಮಾಗಿದ್ದಾವೆ ಅಂತ ಹೆಂಡತಿ ಕಳಿಸಿದ್ದಾರೆ. ಆ ಫೋಟೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅವ್ರು ಹೇಳಿದ್ರು ಸರ್ ನನಗೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಯಜಮಾನ್ರು ಮನೇಲಿ ಇರಲ್ಲ, ಸೊ ನಾವ್ದನ್ನ ತಂದು ಅದಕ್ಕೆ ಹಿಂಸೆ ಕೊಡೋದಕ್ಕಿಂತ ಅದನ್ನ ಒಂದು ಒಳ್ಳೆ ಮನೆ ಸೇರ್ಕೊಳ್ಳಿ ಅಂತ ಮಾತಾಡಿದ್ರು. ಅದಂತೂ ಬಹಳ ನನಗೆ ಸಖತ್ ಖುಷಿ ಆಯ್ತು. ಹಂಗಾಗಿ ಆ ಪೇರೆಂಟ್ಸ್ ಎಲ್ಲ ಅವರು ಚೈತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತೊಂದು ನಾವು ದಾರನ ಬಿಡಕ್ ಹೋಗ್ತಾ ಇದೀವಿ. ಪೇರೆಂಟ್ಸು ಬಂದಿದ್ದಾರೆ ಅಂತ ಅವ್ರಲ್ಲ ನಿಮ್ಗೆ ಹೇಳಿದ್ನಲ್ಲ. ಸೊ ಹಂಗಾಗಿ ಪೇರೆಂಟ್ಸ್ ಹತ್ರ ಹೋಗ್ತಾ ಇದೀವಿ. ಇನ್ನೊಂದು 5-10 ಮಿನಿಟ್ಸ್ ಆಗ್ಬೋದು ಅವ್ರ ಮನೆ ರೀಚ್ ಆಗೋಷ್ಟರಲ್ಲಿ. ತಾರಾನು ಆರಾಮಾಗಿ ಕೂತಿದ್ದಾಳೆ. ನಾನು ಅಲ್ಲಿ ಹೋಗ್ತಾ ನಿಮಗೆ ಅವ್ರದ್ದು ಕಮ್ಯುನಿಟಿ ತೋರಿಸ್ತೀನಿ. ನೀವು ನೋಡಬೇಕು ಆ ಕಮ್ಯುನಿಟಿನ, ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಕೆಸಾಕೋ ಇದೆಯಲ್ಲ ಹೊರಮಲೆ ಎದುರುಗಡೆ, ಅಲ್ಲಿ ಅವ್ರ ಮನೆ ಇರೋದು. ಸುಧಾರಾಣಿ ಮೇಡಮ್ ಇದಾರಲ್ಲ, ಅಲ್ಲಿ ಸುಧಾರಾಣಿ ಮೇಡಮ್ನ 1-2 ಸಲ ನೋಡಿದ್ದೀನಿ. ಟ್ರೈನಿಂಗ್ ಹೋದಾಗ ಅವ್ರ ಮಗಳನ್ನು ಅವರನ್ನು 2 ಗೋಲ್ಡನ್ ರಿಟ್ರೀವರ್ನ ಇಟ್ಕೊಂಡ್ಬಂದು ವಾಕಿಂಗ್ ಮಾಡಿಸ್ತಿರ್ತಾರೆ. ನಾನು, ಅಕ್ಕ, ಕಾವ್ಯ, ಪಾಪು, ತಾರಾ ಇಷ್ಟು ಜನ ಹೊರಟಿದ್ದೀವಿ. ಇನ್ನೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಮಿನಿಟ್ಸ್ ಒಳಗಡೆ ನಾನು ಅಲ್ಲಿ ರೀಚ್ ಆಗ್ತೀನಿ. ಮತ್ತೆ
ಬನ್ನಿ ಹೋಗೋಣ. ಅವ್ಕೆ ಆರಾಮಾಗಿ ಇರೋಕ್ಕೆ ಮಾಡಿದ್ದೀವಿ ಅಂತ. ಇವತ್ತಿನ ಕಾಲದಲ್ಲಿ ಯಾರು ಈ ಥರ ರಿಸ್ಕ್ ತೊಗೊಳ್ಳಲ್ಲ. ನಾನು 10 ನಿಮಿಷಕ್ಕೆ ಬರ್ತೀನಿ ಅಂತ ಅನ್ಕೊಂಡೆ. ಈ ಪರಿಸ್ಥಿತಿ ಜಾಮ್ ಒಳಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದೇ ಜಾಗದಲ್ಲಿ 20 ನಿಮಿಷ ನಿಂತ್ಕೊಂಡು ಹೊರಟಿದ್ದೀನಿ. ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಯಾವುದೋ ಪ್ರೋಗ್ರಾಮು ಇಲ್ಲ ಫಂಕ್ಷನು ಇರಬೇಕು ಒರೈನ್ ಮಾಲಲ್ಲಿ. ವಿಪರೀತ ಜಾಮು, ಇಲ್ಲಿಂದ ಇಲ್ಲಿಗೆ ಜಾಮ್ಗೆ ನೋಡಿ. ಮುಂದೆ ಆಲ್ಮೋಸ್ಟ್ ಒಂದೇ ಜಾಗದಲ್ಲಿ 20 ನಿಮಿಷ ನಿಂತಿದ್ದೀನಿ, ಮುಂದೆ ಫುಲ್ ಖಾಲಿ ರೋಡ್ ಇದೆ. ಅರ್ಥ ಮಾಡ್ಕೊಳ್ಳಿ ಯಾವ ಥರ ಪರಿಸ್ಥಿತಿ ಅಂತ. ಸೊ ಅಂತೂ ಇಂತೂ ಆ ಜಾಮ್ನೆಲ್ಲ ಮುಗಿಸ್ಕೊಂಡು ಒರೈನ್ ಮಾಲ್ ತಲುಪಿದ್ವಿ. ಮತ್ತೆ ಮುಂದೆ ಹೋಗಿ ಯಾವುದದು ರಾಮೇಶ್ವರಂ ಕೆಫೆ ಹತ್ರ ಯೂಟರ್ನ್ ಮಾಡಿಕೊಂಡು ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ತಾರಾ ಬೇಬಿ ಮನೆ. ತಾರಾನ ಬಿಟ್ಟು ಅವ್ರ ಹತ್ರ ಇಸ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೊರಡೋಷ್ಟರಲ್ಲೇ ಈಗಾಗಲೇ ಇಬ್ರು ಊಟ ಕೊಡಿಸಿ ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ. ಎಲ್ಲಾದರೂ ಊಟ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಅವ್ರ ಪೇರೆಂಟ್ಸು ತಾರನ್ ನೋಡಿ ಆಲ್ಮೋಸ್ಟ್ 15-16 ಡೇಸ್ ಆಯ್ತು. ಹೆಂಗಿರುತ್ತೆ ಗೊತ್ತಾ, ತೋರಿಸ್ತೀನಿ. ಬರಕ್ಕೆ ಇಷ್ಟ ಇರಲಿಲ್ಲ ಬಿಟ್ಟು ಥರ ಇತ್ತು. ಇಲ್ಲಿ ಇವ್ರು ನೋಡಿದ ತಕ್ಷಣ ಮತ್ತೆ ಫುಲ್ ಖುಷಿ ಆಗ್ಬಿಡುತ್ತೆ. ಫಿನಿಕ್ಸ್ ಕೆಸಾಕೋ, ಅದೊಂದು ಶಬ್ದ ಬಾಯಿಗೆ ಬರ್ತಾ ಇರಲಿಲ್ಲ. ಯಾವ ಕೆಸಾಕೋ ಅಂತ ಕೇಳ್ತಾ ಇದೆ. ಫಿನಿಕ್ಸ್ ಇದು ಬಂದು ತಾರಾ ಅವ್ರು ಇರೋಂಥ ಕಮ್ಯುನಿಟಿ. ಓಕೆ ಆಯ್ತು, 1 ನಿಮಿಷ ಇರಿ, ನಾನು ಅವ್ರಿಗೆ ಗೇಟ್ ಪಾಸ್ ತೋರಿಸ್ಬೇಕು, ವಾಪಸ್ ಬರ್ತೀನಿ. ಸೊ ಫೈನಲಿ ಗೇಟ್ ಪಾಸ್ನ ತೋರಿಸಿ ಒಳಗಡೆ ಹೊರಟಿದ್ದೀವಿ. ಇದು ಒಳಗಡೆ ಇದೊಂದು, ಮತ್ತೆ ನನಗೆ ಕೆಂಗೇರಿ ಹತ್ರ ಗೂಡರ್ಸ್ ಅಂತ ಒಂದಿದೆ. ಇವೆರಡು ಕಮ್ಯುನಿಟಿ ಬಂದ್ರೆ ಒಂಥರ ಖುಷಿ ಆಗ್ಬಿಡುತ್ತೆ. ಎಲ್ಲೆಲ್ಲಿ ನೋಡಿದ್ರು ಬರೀ ಹಸಿರು. ಇದು ಪರವಾಗಿಲ್ಲ, ಅಲ್ಲೋದ್ರೆ ಯಾವ್ದೋ ಮಂಗ್ಳೂರ್ಗೆ ಹೋಗಿದ್ದೀವಿ ಅನ್ಸ್ಬಿಡುತ್ತೆ. ಫುಲ್ ದೊಡ್ಡ ಮರಗಳು, ಫುಲ್ ಎಲ್ಲಾ ಕಡೆನೂ ಸಿಮೆಂಟ್ ಅನ್ನೋದೇ ಇಲ್ಲ. ರಸ್ತೆಗಳು ಬಿಟ್ರೆ ಅಂದ್ರೆ ಈಗ ಓಡಾಡೋ ಗಾಡಿ ಅದು ಚಿಕ್ಕ ರೋಡ್ಗಳು, ದೊಡ್ಡ ರೋಡ್ಗಳೇನ್ ಮಾಡಿಲ್ಲ. ದೊಡ್ಡ ಮರಗಳು ಅವ್ರ ಮನೆ ಅಲ್ಲಂತೂ ದೊಡ್ಡ ಮರಗಳು. ಬಹಳ ಖುಷಿ ಆಗುತ್ತೆ ನನಗೆ ಅಲ್ಲೋದ್ರಂತೂ. ತಣ್ಣಗಿರುತ್ತೆ ಯಾವಾಗ್ಲೂ. ಸೊ ನಾವಲ್ಲಿ ಹೇಳಿದ್ನಲ್ಲ, ಸುಧಾರಾಣಿ ಮೇಡಮ್ ಇರೋ ಜಾಗ ಇದೆ ಅಂತ. ಇಲ್ಲಿ ತುಂಬಾ ಸಿನಿಮಾ ತಾರೆಗಳಿದಾರಂತೆ, ಆಮೇಲೆ ಬಿಸ್ನೆಸ್ ಮ್ಯಾನ್ಸು, ಪ್ರೊಡ್ಯೂಸರ್ಸ್ ಎಲ್ಲ ಇದಾರಂತೆ. ಇದು ಪಕ್ಕದಲ್ಲೇ ಒಂಬಾಳೆ ಫಿಲಮ್ಸ್ ಅವ್ರದ್ದು ಆಫೀಸು ಇಲ್ಲಿ ಇರೋದು. ಮೋಸ್ಟ್ಲಿ ಇವರೇ ಅನ್ಸುತ್ತೆ, ನಡ್ಕೊಂಡು ಹೋಗ್ತಿದ್ದಾರೆ. ತಾರಾ ಫ್ರೆಂಡ್ ಅಲ್ಲ, ಇವರಲ್ಲ, ಅವರು ಒಂದೇ ಥರ ಇದ್ದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಫಾರಿನರ್ಸು ಬಿಟ್ರೆ ಇವರು ಸಿನಿಮಾ ಇಂಡಸ್ಟ್ರಿದವ್ರು ಇರ್ತಾರಂತೆ ಈ ಅಪಾರ್ಟ್ಮೆಂಟಲ್ಲಿ. ಬನ್ನಿ ಹೋಗೋಣ. ನೋಡಿ, ತಾರಾ ಬಂದು ನಮ್ಮನೇಲಿ ಇದ್ದಾಳೆ. ಅವಳು ನೋಡಿರೋದೆಲ್ಲಾನು ಫುಲ್ ಕಂಪ್ಲೀಟ್ 7 ಸ್ಟಾರ್ಸೇ. ನಮ್ಮಂತವ್ರ ಮನೇಲಿ ಅವಳು ಇಷ್ಟು ದಿನ ಬೋರ್ಡಿಂಗ್ ಅಲ್ಲಿ ಇದ್ಲು. ಅಂದ್ರೆ ಒಂದು ತಾರಾ ನಾಯಿ ಅನ್ನಕ್ಕೆ ನನಗೆ ಇಷ್ಟ ಇಲ್ಲ. ಆ ಥರ ಒಂದು ಪೆಟ್ಸ್ಗೆ ಏನ್ ಬೇಕೋ ಅದೆಲ್ಲ ಸೌಲಭ್ಯ ನಮ್ಮನೇಲಿತ್ತು. ಸೊ ಹಂಗಾಗಿ ಅವಳು ಖುಷಿಯಾಗಿದ್ಲು ಅಂತ ಭಾವಿಸ್ತೀನಿ. ಖುಷಿಯಾಗಿದ್ದಕ್ಕೇನೆ ಊಟ ಮಾಡಿದ್ದು, ಖುಷಿಯಾಗಿದ್ದಕ್ಕೇನೆ ಆರಾಮಾಗಿ ಮಲಗಿದ್ದು, ಖುಷಿಯಾಗಿದ್ದಕ್ಕೇನೆ ಚೆನ್ನಾಗಿ ಬೊಗಳಿದ್ದು, ತುಂಟಾಟ ಆಡಿದ್ದು. ಸೊ ಅವ್ರ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಫೆರಾರಿ ಕಾರ್ ನಿಂತಿದೆ. ನಾವು ನಾನು ಹೇಳಿದ್ನಲ್ಲ ನಿಮ್ಗೆ, ಇದು ಒನ್ ಆಫ್ ದ ರಿಚೆಸ್ಟ್ ಕಮ್ಯುನಿಟಿ ಇನ್ ದ ಬ್ಯಾಂಗ್ಳೂರ್ ಅಂತ. ಹೋಗ್ತಾನೆ ಇದೀವಿ. ಇದರಿಂದ ಇರೋದೇ
ISKCON temple. Okay, baby. ಇಲ್ಲಿರ್ತಾರೆ ಸದಾರಾಣಿ ಮೇಡಮ್, ಅಲ್ಲೇ ವಾಕ್ ಮಾಡಿಸೋದು ಅದೇ ಪಾರ್ಕಲ್ಲಿ. Baby, how are you feeling? You're going down. China, ಬಂಗಾರ ಮುದ್ದು. ನಾನು ಇವಳು ಎಕ್ಸ್ಪ್ರೆಷನ್ ಎಲ್ಲ ಏನ್ ಬೇಬಿ ಇಲ್ಲಿ ಬಂದಿದ್ಯಾ ತಾರಾ? ಫುಲ್ ಗೊತ್ತಾಗೋಯ್ತು ಖುಷಿ. ನಡಿ ನಡಿ ಹೋಗೋಣ ಬಾ. ಕಮ್ ಲೆಟ್ಸ್ ಗೋ. ಇಲ್ಲಿಂದ ಬೇಡ, ಅಲ್ಲಿಂದ ಬೇಡ, ಅಲ್ಲಿಂದ ಬಾ, ಅಲ್ಲಿಂದ ಬಾ, ಅಲ್ಲಿಂದ ಬಾ, ಹಂಗೆ ಹಂಗೆ ಅಲ್ಲಿಂದ. ಅವಳು ರೆಗ್ಯುಲರ್ ಆಗಿ ವಾಕ್ ಮಾಡೋ ಜಾಗ ಅಂದ್ರೆ ಆ ಕಡೆ ಲ್ಯಾನ್ ಇದೆ, ಇಲ್ಲೆಲ್ಲ ಅವಳು ಗೊತ್ತು, ಚೆನ್ನಾಗಿ ಓಡಾಡಿದ್ದಾಳೆ, ಹಂಗಾಗಿ ಫುಲ್ ಖುಷಿ ಮನೆಗೆ ಹೋಗೋಕ್ಕೆ. ಸ್ಲೋಮ ಸ್ಲೋಮ ಸ್ಲೋ 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 ಮ್ಯಾಮ್. 7052 ವಿಡಿಯೋ ಅಲ್ಲ. Sit here. Sit here. Good girl. Good girl. Come here. 7052. Yes. Yes, yes. 7052. ಹೌದು ಹೌದು. ಇದೇ ತರ ಕಲೆ ಕೊಡಿ. Sit first. Sit first. No. Sit. Yes, good girl. ಎಲ್ಲಿ ಬಂದಿದ್ಯಾ? Baby. Hi. Off the leg. There. It's Baby. old ವಾಪಸ್. She is my. He's 35. Oh, okay. Great. This is the first one. This is the second one, the blonde you saw. This is Amit. You met Amit. She's the third. No, no, Oh, she's the third. And Noah. no. And this is my son, my Not in. daughter. Oh, Elizabeth. All the airlines, almost all the airlines have ಅಲ್ಲಿ ವಾರ್ ನಡೀತಾ ಇದೆ. ಪ್ಯಾಲೆಸ್ತೈನ್ ರೈಟ್? Hamas and Palestine and Hamas. yeah. They cancelled for 3 times, right? 3 times. That too, Tara is too Now good. they are saying not before Too- February. Not before February. Not before. Oh, it's It December. doesn't mean in February. Not before means not before. It can be in March, in April, in May. Not before. Okay then. Okay. She understand English or thank you so much. She used to speak with her. Would be French and Tara, bye. Understood. Hebrew. Hey, good girl. How long when you adopted her? Yes, good girl. When she was 1 month. Yeah. 1 month. ಅವ್ರು ತಂದಿರೋದಲ್ಲ, ಅವ್ರ ಮಗಳು ಅದನ್ನ ಅಡಾಪ್ಟ್ ಮಾಡ್ಕೊಂಡಿರೋದು. When she was She was 2. born in July. We got her in September. Nice. So she was 2 months. She was that size. That size. Yeah. How 60 days puppy. When she was in 60 days, that time you adopted her. Baby, from when you came here? From where you got adopted? Here only, Bangalore? Here in Bangalore. ಇವರೆಲ್ಲ ಮಗಳು ನೋ ವಾಸ್ ಅಡಾಪ್ಟೆಡ್ ರೈಟ್? The dad is, she's seeing her dad every day. Oh, He's around. is it? Yes. Where is your mom? Okay, baby? then we are getting late. Bye. Are you Thank people happy with the service? Yes, very much. Yeah, very much. Okay, Very okay. much. Then Thank bye. you. Thank Bye, you. bye. Thank you so much. Bye. We'll let you know for next time. Yeah, definitely. Yeah.
Bye. Of course. It's a 3 lakh rupees per month, right? Share. 3 lakhs 3 lakh rupees per month. No one told that. Relax, no, not Not relax. relax. Come on, just- Give me. לא, 7.5. Leave let's say 1.